ನಮಸ್ಕಾರ ಎಲ್ಲ ಜನಮತ ವೀಕ್ಷಕರಿಗೆ. ಶುಭ ವಾರ ಅಂತ ಎಲ್ರಿಗೂ. ಸೊ ಇವತ್ತು ಪಾಕಿಸ್ತಾನದ ಬಗ್ಗೆ ಮಾತಾಡೋಣ. ಈ ಸದ್ಯಕ್ಕೆ ನ್ಯೂಸಲ್ಲಿರೋದು ಅದೇನೆ. ಇನ್ನೇನು ಯುದ್ಧ ಯಾವ ಮೂಮೆಂಟಲ್ಲಿ ಬೇಕಾದ್ರೂ ಶುರುವಾಗೋದು ಅನ್ನೋ ಒಂದು ಪರಿಸ್ಥಿತಿನಲ್ಲಿ ನಾವು ಇವತ್ತು ಇದ್ದೀವಿ. ಸೊ ಇಲ್ಲಿ ಪಾಕಿಸ್ತಾನ ಬಗ್ಗೆ ಮಾತಾಡಬೇಕು ಅಂದರೆ ಇದ್ರ ಹಿಸ್ಟ್ರಿ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಇದು ಯಾವ ರೀತಿ ನಡ್ಕೊಂಡ್ಬಂದಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಇದು ಪಾಕಿಸ್ತಾನ ಬಂದು ಒಂದು ನತದೃಷ್ಟ ರಾಷ್ಟ್ರ ಅಂತ ಕರಿಬೋದು ಇದನ್ನು. ಇಲ್ಲಿ ಏನು ಅಂದರೆ 75 ವರ್ಷಗಳ ಕಾಲ ಏನಾಯಿತು ಸ್ವತಂತ್ರ ಬಂದು, ಇದರಲ್ಲಿ ಸುಮಾರು ಅರ್ಧಕ್ಕಿಂತ ಹೆಚ್ಚು ಸುಮಾರು 40 ವರ್ಷಗಳ ಕಾಲ ಈ ಪಾಕಿಸ್ತಾನನ ಆಳ್ವಿಕೆ ಮಾಡಿರೋದು ಅಲ್ಲಿನ ಆರ್ಮಿಯವರು. ಅಲ್ಲಿ ಜನಗಳಿಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ಯಾವುದೇ ರೀತಿ ಗೌರವ ಇಲ್ದಿರೋಂಥ ಒಂದು ರಾಷ್ಟ್ರ ಪಾಕಿಸ್ತಾನ. ಯಾಕೆಂದರೆ ಅಲ್ಲಿ ಜನನಾಯಕರು ಏನು ಆಯ್ಕೆ ಆಗ್ತಾರೆ ಅವರೆಲ್ಲರೂ ಅಲ್ಲಿ ಪಾಕಿಸ್ತಾನ ಸೇನೆಯ ಕೈಗೊಂಬೆ ಆಗಿ ಹೊರಟೋಗ್ತಾರೆ ಕೊನೆಗೆ. ಸೊ ಇದಕ್ಕೆ ಒಂದು ಉದಾಹರಣೆ ಕೊಟ್ಕೊಂಡ್ಬರ್ಬೇಕು ಅಂದರೆ, ಮೊದಲು 1958ರಲ್ಲಿ ಅಯೂಬ್ ಖಾನ್ ಏನು ಜನರಲ್ ಆಗಿದ್ರು ಪಾಕಿಸ್ತಾನ ಸೇನೆ, ಅವರು ದೇಶದ ಒಂದು ಮಿಲಿಟ್ರಿ ಏನು ಕೂ ಅಂತ ಕರಿತೀವಿ, ಮಿಲಿಟ್ರಿ ಟೇಕ್ ಓವರ್ ಮಾಡ್ತು 1958ರಲ್ಲಿ. ನಂತರ 1977ರಲ್ಲಿ ಜಿಯಾ ಉಲ್ ಹಕ್ ಅವರು ತುಂಬ ಪ್ರಾಮಿನೆಂಟ್ ಆಗಿದ್ರು. ಅದಕ್ಕೂ ಮೊದಲು ಅಯೂಬ್ ಖಾನ್ಗೂ ಮತ್ತು ಜಿಯಾ ಉಲ್ ಹಕ್ ಮಧ್ಯದಲ್ಲಿ ಯಾಹ್ಯಾ ಖಾನ್ ಅಂತ ಅವ್ರು ಬಂದರು. ಅವರು ಈ ಥರ ಟೇಕ್ ಓವರ್ ಮಾಡೋರು ಪಾಕಿಸ್ತಾನ. ಸೊ ಆಳ್ವಿಕೆ ಅವ್ರು ತಗೊಂಡು ನಂತರ 1977ರಲ್ಲಿ ಜಿಯಾ ಉಲ್ ಹಕ್ ಬಂದಾಗ ಏನು ಮಾಡೋದು ಅಂದರೆ, ಹೀ ಟುಕ್ ಓವರ್ ದ ರೇನ್ಸ್ ಆಫ್ ಪಾಕಿಸ್ತಾನ್ ಆ್ಯಂಡ್ ಈ ಕೊಲೈಡೆಡ್ ವಿತ್ ಅಮೇರಿಕಾ. ಅದರಲ್ಲೂ ಇವರು ಏನಕ್ಕೆ ಆ ಥರ ಕೊಲ್ಯೂಷನ್ ಮಾಡ್ಕೊಂಡ್ರು, ಏನಕ್ಕೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ರು ಅಮೆರಿಕ ಜೊತೆಲಿ ಅಂತಂದರೆ, ಇವರು ಒಂದು ವಿಂಗ್ ಕ್ರಿಯೇಟ್ ಮಾಡಿದ್ರು ISI ಅಂತ. ISI ಮೊದಲು ಶುರುವಾಗಿದ್ದು ಪಾಕಿಸ್ತಾನ ಇಂಟೆಲಿಜೆನ್ಸ್ ಅಂತ, ಆರ್ಮಿ ಇಂಟೆಲಿಜೆನ್ಸ್ ಅಂತ ಶುರುವಾಗಿದ್ದು, ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಅಂತ. ನಂತರ ಅದೇನಾಗ್ತಾ ಹೋಯ್ತು ಅಂದರೆ ಅದೊಂದು ಏಜೆನ್ಸಿ ಆಗೋಯ್ತು, ಏನು ಯುದ್ಧ ಮಾಡೋದಕ್ಕೆ, ಯುದ್ಧ ಮಾಡಿಸೋದಕ್ಕೆ. ಮತ್ತು ಮೊದಲು ಶುರುವಾಗಿದ್ದು ಯುದ್ಧ ಮಾಡೋದಕ್ಕೋಸ್ಕರ. ಯಾರ ಮೇಲೆ? ಸೋವಿಯತ್ ಯೂನಿಯನ್ ಏನು ಆಫ್ಘಾನಿಸ್ತಾನದಲ್ಲಿ ಆಕ್ರಮಿಸ್ಕೊಂಡಿತ್ತು ಅವ್ರನ್ನ ಆಫ್ಘಾನಿಸ್ತಾನದಿಂದ ಆಚೆ ಕಳಿಸೋದಕ್ಕೆ ಅಮೆರಿಕಾದ CIA ಏನವರು, ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಏನಿದೆ, ಅವರು ಪಾಕಿಸ್ತಾನಿ ಸೇನೆ ಜೊತೆಲಿ ಕೈ ಜೋಡಿಸಿದ್ರು. ಆಗ ಪಾಕಿಸ್ತಾನಿ ಸೇನೆಯವರು, ನೀವು ಸೇನೆಯಿಂದ ನೇರವಾಗಿ ಇದನ್ನೆಲ್ಲ ಮಾಡಿದ್ರೆ ನಿಮ್ಗೆ ತಪ್ಪಾಗುತ್ತೆ, ನಮ್ಮ ಥರ ಒಂದು ಇಂಟೆಲಿಜೆನ್ಸ್ ಏಜೆನ್ಸಿ ನೀವು ಮಾಡ್ಕೊಳ್ಳಿ ಅಂತ ಅಮೆರಿಕಾದವ್ರು ಹೇಳಿದ್ರು. ಅವಾಗ ಇವ್ರು ಏನು ಮಾಡಿದ್ರು, ISI ಅನ್ನೋದನ್ನು ಹುಟ್ಟಾಕಿದ್ರು. ಆ ISI ಏನು ಮಾಡ್ತು, ಅಲ್ಲಿ ನಮ್ಮ ಸೇನೆನೂ ಕಳಿಸೋದು ಬೇಡ, ನಮ್ಮ ಪಾಕಿಸ್ತಾನಿ ಸೇನೆನೂ ಸೋವಿಯತ್ ಅವ್ರನ್ನ ಇದು ಹೋರಾಟ ಮಾಡೋದಕ್ಕೆ ಸೋವಿಯತ್ ಅವ್ರ ಮೇಲೆ, ನಿಮ್ಮ ಅಮೆರಿಕ ಸೇನೆನೂ ಕಳಿಸೋದು ಬೇಡ, ಒಂದು ಪ್ರಾಕ್ಸಿ ಕ್ರಿಯೇಟ್ ಮಾಡೋಣ, ಒಂದು ಡೂಪ್ಲಿಕೇಟ್ ಆರ್ಮಿ ಒಂದು. ಸೊ ಅವಾಗ ಏನಾಗುತ್ತೆ, ನಮ್ಮ ಕಡೆ ಆರ್ಮಿನವರು ಕ್ಯಾಶುಯಾಲಿಟೀಸ್ ಆಗಲ್ಲ, ನಿಮ್ಮ ಕಡೆನೂ ಕ್ಯಾಶುಯಾಲಿಟೀಸ್ ಆಗೋದಿಲ್ಲ ಅಂತ ಹೇಳಿ ತಾಲಿಬಾನ್ನ ಸೃಷ್ಟಿ ಮಾಡೋದು. ತಾಲಿಬಾನ್ ಒಂದು ಆಫ್ಘಾನಿಸ್ತಾನ ಸೃಷ್ಟಿ ಆಯಿತು. ಯಾರು ಸೇರಿ ಮಾಡಿದ್ದು? ISI ಮತ್ತು CIA ಎರಡು. ಇದಕ್ಕೆ ಪ್ರಮುಖ ರೂವಾರಿ ಆಗ ಜಿಯಾ ಉಲ್ ಹಕ್. ಸೊ ಈ ಥರ ಇವು ಮಾಡಿದಾಗ ಆರ್ಮಿ ಜನರಲ್ಲು, ಇದು ರ್ಯಾಂಬೋ ಫಿಲಮಲ್ಲೆಲ್ಲ ನೋಡಿದ್ದೀರಾ. ರ್ಯಾಂಬೋ ಫಿಲಮಲ್ಲಿ ನೀವು ಸಿಲ್ವೆಸ್ಟರ್ ಸ್ಟಲ್ಲೋನ್ ಫಿಲಮಲ್ಲಿ ನೀವು ನೋಡ್ಬೋದು. ರ್ಯಾಂಬೋ ಪಾರ್ಟ್ 2 ಇರಬೇಕು. ಅದರೊಳಗೆ ಇದು ಆಫ್ಘಾನಿಸ್ತಾನ ಮೇಲೆ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ಫಿಲಮ್ಮು. ಕಂಪ್ಲೀಟ್ ಸ್ಟೋರಿ ನಿಮ್ಗೆ ಅದರೊಳಗಿದೆ. ಸೊ ಅಲ್ಲಿ ಸೋವಿಯತ್ ಯೂನಿಯನ್ ಹೆಂಗೆ ಫೈಟ್ ಮಾಡ್ತಾರೆ, ಅವ್ರು ಏನು ಇವ್ರನ್ನ ಕಮಾಂಡೋಗಳನ್ನ ಕಳಿಸಿ ಮಾಡ್ತಾಯಿದ್ರು, ಆ ಥರ ಸ್ಟೋರಿ ತೊಗೊಂಡಿದ್ದಾರೆ. ಬಟ್ ಆ್ಯಕ್ಚುಲಿ ತಾಲಿಬಾನ್ ಕಂಪ್ಲೀಟ್ಲಿ ಫೈಟಿಂಗ್ ಮಾಡ್ತಾ ಇತ್ತು. ತಾಲಿಬಾನ್ಗೆ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ನ ಅಮೆರಿಕಾದವ್ರು ಸಪ್ಲೈ ಮಾಡಿದ್ರೆ ಸೋವಿಯತ್ನ ಫೈಟ್ ಮಾಡೋದಕ್ಕೆ. ಇವರು ಪಾಕಿಸ್ತಾನದವರು ಲೋಕಲ್ ಲಾಜಿಸ್ಟಿಕ್ಸ್ ಎಲ್ಲ ನೋಡ್ಕೊತಾ ಇದ್ರು. ಏನು ಪಾಕಿಸ್ತಾನಕ್ಕೆ ಬಂದರೆ ಇದು ಈ ಎಕ್ವಿಪ್ಮೆಂಟ್ಸ್ನೆಲ್ಲ ಅವ್ರು ತಾಲಿಬಾನಿಗೆ ಕಳಿಸ್ಕೊಡೋದು, ಅಮೌಂಟ್ ಫಂಡಿಂಗ್ ಎಲ್ಲ ಮಾಡೋದು, ಇದನ್ನೆಲ್ಲ ಅವರು ನೋಡ್ಕೊತಾ ಇದ್ರು, ಯಾರು ISIನವರು. ಸೊ ಈ ರೀತಿ ನಡ್ಕೊಂಡ್ಬಂದಿದ್ದು. ಅದಾದಮೇಲೆ ಏನಾಯಿತು, ಜಿಯಾ ಉಲ್ ಹಕ್ ಏನು ಮಾಡೋರು, 1978ಇಂದ ಅರ್ಲಿ 1980ಸ್ವರೆಗೂ ಹಿ ಬಿಲ್ಟ್ ದಿಸ್ ISI ವೆರಿ ಸ್ಟ್ರಾಂಗ್ಲಿ. ಸೊ ಅಮೆರಿಕದಿಂದ ಚೆನ್ನಾಗಿ ಫಂಡಿಂಗ್ ಬಂತು, ಚೆನ್ನಾಗಿ ಇದಾಗೋಯ್ತು. ಅವರು ಫೈನಾನ್ಷಿಯಲಿನೂ ಗ್ರೋ ಆಗೋಕ್ಕೆ ಶುರುವಾದರು. ISI ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಅದಾದಮೇಲೆ ಏನು ಮಾಡಿದ್ರು, ತಾಲಿಬಾನಲ್ಲಿ ಊಟಾಕ್ಬಿಟ್ಟಿದ್ರು. ತಾಲಿಬಾನ್ನ ಕಿತ್ತಾಕೋಕ್ಕಾಗಲಿಲ್ಲ. ತಾಲಿಬಾನು ಅಲ್ಲಿ ಆಡಳಿತ ನಡೆಸ್ಕೊಂಡ್ಬರ್ತಾ ಇತ್ತು. ಅದಾದಮೇಲೆ ಮತ್ತೆ ಅಮೆರಿಕ ಮತ್ತು ಈ ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ಮತ್ತೆ ಒಂದು ಅವ್ರನ್ನೇ ಫೈಟ್ ಮಾಡಿ ಅದು ಮತ್ತೆ ತಾಲಿಬಾನ್ನ ಕಿತ್ತಾಕಿ ತಿರ್ಗಾ ಮತ್ತೆ ತಾಲಿಬಾನ್ ಕೈಗೆ ಇವಾಗ ಕೊಟ್ಟೋಗಿರೋದು ಎಲ್ಲ ನಾವು ಇತಿಹಾಸ ನೋಡಿದ್ದೀವಿ. ಇದೇನಾಯಿತು, ನಂತರದ ದಿನಗಳಲ್ಲಿ ಈ 3 ಜನದ ಹೆಸರು ನಾನು ನಿಮ್ಗೆ ಹೇಳಿದೆ, ಜನರಲ್ಸ್ ಯಾರ್ಯಾರು ಸ್ಟ್ರಾಂಗ್ ಆಗಿದ್ರು ಅನ್ನೋದು. ಒಂದು ಅಯೂಬ್ ಖಾನು, ಯಾಹ್ಯಾ ಖಾನು, ಜಿಯಾ ಉಲ್ ಹಕ್. ನಂತರ ಬಂದಿದ್ದಂಥ ಆರ್ಮಿ ಜನರಲ್ ನೆಕ್ಸ್ಟ್ ಕೂ ಆಗಿದೆ ಅವಾಗ ನವಾಜ್ ಶರೀಫ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಪರ್ವೇಜ್ ಮುಷರಫ್ ಬಂದರು. ಈ ವಾಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಆಫ್ ಆಲ್ ದೀಸ್ 4. ಇವರು ISIನ ಬಿಲ್ಡ್ ಮಾಡಿ ISIಗೆ ಮಾನಿಟರಿ ಫಂಡ್ಸ್ ಎಲ್ಲ ತಂದು ಹೋದ್ರು. ಜಿಯಾ ಉಲ್ ಹಕ್ ISI ಸಂಸ್ಥಾಪನೆ ಮಾಡಿದ್ದು ಅವರಿಂದಾನೆ ಆಗಿದ್ದವ. ಬಟ್ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಇನ್ನೂ ಎತ್ತರಕ್ಕೆ ತಗೊಂಡೋದವರು ಪರ್ವೇಜ್ ಮುಷರಫ್. He became the president of Pakistan also and is one of the longest serving army generals. ಸೊ ಇವ್ರೇನು ಮಾಡಿದ್ರು, ಕಂಟಿನ್ಯೂ ಮಾಡಿದಾಗ ಅದನ್ನು ಈ ಲೀಡರ್ಗಳನ್ನೆಲ್ಲರನ್ನೂ ಅರೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು, ಪ್ರೈಮ್ ಮಿನಿಸ್ಟರ್ಗಳನ್ನ. ಅದರಲ್ಲಿ ನವಾಜ್ ಶರೀಫ್ನ ಫಸ್ಟು ಪರ್ವೇಜ್ ಮುಷರಫ್ ಮಾಡಿದ್ರು. ನಂತರದ ದಿನಗಳಲ್ಲಿ ನಾವು ನೋಡಿದ್ದೀವಿ ಪ್ರೈಮ್ ಮಿನಿಸ್ಟರ್ಗಳು ಯಾರ್ಯಾರು ಅವ್ರ ಕೈಯಿಂದ ಏಟಿಂದ್ರು ಅಂದರೆ, ಬೆನ್ಜೀರ್ ಭುಟ್ಟೋ ಅಸಾಸಿನೇಟ್ ಆಗೋದ್ರು. ಮತ್ತು ಇವರು ಇಮ್ರಾನ್ ಖಾನ್ ಬಂದರು. ಇಮ್ರಾನ್ ಖಾನ್ನ ಈಗಿರೋ ಪ್ರೆಸೆಂಟ್ ಜನರಲ್ಲು ಆಸಿಮ್ ಮುನೀರು ಇಮ್ರಾನ್ ಖಾನ್ನ ಅರೆಸ್ಟ್ ಮಾಡಿದ್ದು. ಈಗೇನು ಆರ್ಮಿ ಜನರಲ್ ಇದ್ದಾನೆ ಆಸಿಮ್ ಮುನೀರ್, ಆತ
ಸೊ ಇವ್ರು ಕೆಳಗೆ ಎಲ್ಲ ಯಾರ್ಯಾರು ಪ್ರೈಮ್ ಮಿನಿಸ್ಟರ್ಗಳಿದ್ರು ಅವ್ರನ್ನೆಲ್ಲರನ್ನೂ ಬದಿಗೊತ್ತಿ ಇವ್ರು ಮುನ್ನೆಲೆಗೆ ಬಂದರು. ಆರ್ಮಿ ಜನರಲ್ಗಳು ಏನು ಮಾಡ್ತಾ ಇದ್ರು ಅಂತಂದ್ರೆ, ನಾವು ನಿಮಗೆ ರಕ್ಷಣೆ ಕೊಡ್ತೀವಿ ಅಂತ ಜನಗಳು ಹೇಳಿ, ಆಮೇಲೆ ನಮ್ಮ ಏನು ಲೀಡರ್ಗಳಿದ್ದಾರೆ ಇವ್ರ ಕೆಲಸ ದೇಶ ನಡೆಸೋಕ್ಕಾಗೋದಿಲ್ಲ, ನಾವು ನಡೆಸ್ತೀವಿ ಅಂತ ಹೇಳಿ ಅಲ್ಲಿ ಬಂದು ಕೂತ್ಕೊಂಡು ಜನಗಳು ವಿಶ್ವಾಸನ ಗಳಿಸಿ ಅವ್ರನ್ನೆಲ್ಲ ತಣ್ಣಗೆ ಮಾಡಿ, ಯಾರ್ಯಾರು ಅವ್ರಿಗೆ ರಿವೋಲ್ಟ್ ಆಗ್ತಾರೋ ಅವ್ರಿಗೆಲ್ಲ ದುಡ್ಡುಗಳು ಕೊಟ್ಟು ಅವ್ರನ್ನ ಸರಿ ಮಾಡಿಕೊಂಡು ಆರ್ಮಿ ಜನರಲ್ಗಳು ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಈ ಥರ ಆಗಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ CIA ತಾಲಿಬಾನ್ನ ಹುಟ್ಟಾಕ್ಸಿದ್ರು ಸೋವಿಯತ್ ಯೂನಿಯನ್ನ ಫೈಟ್ ಮಾಡೋದಕ್ಕೆ. ಸೊ ಇವರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಇವ್ರಿಗೆ ಇದೊಂದು ಸಿಸ್ಟಮ್ ಗೊತ್ತಾಗೋಯ್ತು, ಯಾರಿಗೆ ISIಗೆ ಈ ಥರ ನಾವು ಎಲ್ಲ ಒಂದು ಪ್ರಾಕ್ಸಿ ವಾರ್ಗಳನ್ನ ಮಾಡ್ತಿದ್ರೆ ನಮಗೆ ಚೆನ್ನಾಗಿ ದುಡ್ಡು ಬರ್ತಾ ಇರುತ್ತೆ, ಅಮೌಂಟ್ ಬರ್ತಾ ಇದ್ರೆ ನಾವು ಸ್ಟ್ರಾಂಗ್ ಆಗಿರ್ತೀವಿ, ಆಮೇಲೆ ದೇಶ ನಮ್ಮ ಕಂಟ್ರೋಲ್ ಇರುತ್ತೆ ಪಾಕಿಸ್ತಾನ. ಸೊ ನಾವು ಜನಗಳಿಗೆ ಇಲ್ಲಿ ಚೆನ್ನಾಗಿ ಆಡಳಿತ ಕೊಡ್ತಾ ಇದೀವಿ ಅಂತ ನಾವು ನಂಬಿಸ್ಬೋದು. ಸೇನೆ ಇನ್ನಷ್ಟು ಬಲಪಡಿಸ್ಕೊಂಡ್ರೆ ನಾವು ಸೇನೆಯಲ್ಲಿ ಇರೋರು ಚೆನ್ನಾಗಿರ್ತೀವಿ, ನಾವು ಸ್ವಲ್ಪ ಅಮೌಂಟ್ ಚೆನ್ನಾಗಿ ಬರ್ತಾ ಇರುತ್ತೆ, ನಮಗೆ ಸ್ಯಾಲ್ರಿ ನಾವು ಡಿಪೆಂಡ್ ಆಗೋ ಅವಶ್ಯಕತೆ ಇರೋದಿಲ್ಲ ಗೌರ್ಮೆಂಟ್ ಮೇಲೆ ಅಂತ ಅಂದ್ಬಿಟ್ಟು ಇವರು ಸ್ಟ್ರಾಂಗ್ ಆಗ್ತಾ ಹೋದ್ರು. ಏನು ಮಾಡಿದ್ರು ಆಮೇಲೆ ನಂತರ CIA ಇಂದ ತಾಲಿಬಾನ್ ಕ್ರಿಯೇಟ್ ಆದರೆ ISI ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅವ್ರೇನು ಮಾಡಿದ್ರು, ಜಿಹಾದಿ ಮೂವ್ಮೆಂಟ್ಗಳ ಕಡೆ ಅವರು ಗಮನ ಹರಿಸಿ ಲಷ್ಕರ್-ಇ-ತೊಯ್ಬಾ ಮತ್ತೆ ಜೈಷ್-ಎ ಮೊಹಮ್ಮದ್ನ ಹುಟ್ಟಾಕಿದ್ರು. ಇದನ್ನೇನು ಮಾಡಿದ್ರು, ಇದನ್ನ ಹುಟ್ಟಾಕ್ಬಿಟ್ಟು ಅವ್ರನ್ನ ಹುಟ್ಟಾಕಿದ್ಮೇಲೆ ಅವ್ರನ್ನ ಸುಮ್ಮನೆ ಇಡೋಕ್ಕಾಗೋದಿಲ್ವಲ್ಲ, ಅವ್ರಿಗೆ ಏನಾದ್ರು ಕೆಲಸ ಕೊಡ್ತಾ ಇರಬೇಕಲ್ಲ. ಸೊ ಅವಾಗ ಏನು ಮಾಡಿದ್ರು, ಕಾಶ್ಮೀರ ಕಡೆ ತಿರುಗಿದ್ರು. ಕಾಶ್ಮೀರಲ್ಲಿ ಇದನ್ನು ಮಾಡ್ತಾ ಇದ್ರೆ ಇಂಡಿಯಾಗೂ ನಾವು ಯಾವಾಗಲೂ ತೊಂದರೆ ಕೊಟ್ಟಂಗೆ ಆಗುತ್ತೆ. ನಮಗೆ ಫಂಡ್ಗಳು ಬರ್ತಾ ಇರುತ್ತೆ ವರ್ಲ್ಡ್ ವೈಡ್, ಈ ಮೂವ್ಮೆಂಟ್ಗೋಸ್ಕರ, ಏನು ಜಿಹಾದಿ ಮೂವ್ಮೆಂಟ್ಗೋಸ್ಕರ ನಮಗೆ ವರ್ಲ್ಡ್ ವೈಡ್ ಫಂಡ್ಗಳು ಬರುತ್ತೆ ಎಲ್ಲ ಕಡೆಯಿಂದ. ಸೊ ಕಾಶ್ಮೀರನ ಇಶ್ಯೂನ ಹಿಂಗೆ ಇಟ್ಕೊಂಡು ಅದನ್ನು ಜೀವಂತವಾಗಿ ಇಟ್ಕೊಂಡಿರೋಣ. ಆಮೇಲೆ ಇದನ್ನೇ ಇಟ್ಕೊಂಡು ನಾವು ಭಾರತದ ಮೇಲೆ ಆತಂಕವಾದ ಮಾಡಿ ನಡೆಸ್ತಾರಣ. ಅವ್ರಿಗೆ ಇಂಟರ್ನಲ್ ಆರ್ಥಿಕವಾಗಿ ತೊಂದರೆ ಆಗ್ತಾ ಇರುತ್ತೆ, ಇಂಟರ್ನಲ್ ತೊಂದರೆ ಆಗ್ತಾ ಇರುತ್ತೆ, ಅವ್ರಿಗೆ ಇನ್ವೆಸ್ಟ್ಮೆಂಟ್ಗಳಿಗೆ ತೊಂದರೆ ಆಗುತ್ತೆ. ಬಾಂಬ್ ಬ್ಲಾಸ್ಟ್ಗಳಾದರೆ, ಟೆರರಿಸ್ಟ್ ಅಟ್ಯಾಕ್ಗಳಾದರೆ ಅವರ ನಾವು ಬೆಳವಣಿಗೆ ಮಾಡೋದಕ್ಕೆ ಬಿಡಕ್ಕೆ ಅವಕಾಶ ಮಾಡಿಕೊಡದೆ ನಾವು ಹೆಂಗೆ ಕಿತ್ತೋಗಿರೋ ರಾಷ್ಟ್ರ ಆಗಿದ್ದೀವಿ, ನಾವು ಹಾಳಾಗೋಗಿರೋ ರಾಷ್ಟ್ರ ಆಗಿದ್ದೀವಿ ಪಾಕಿಸ್ತಾನ, ಅದೇ ರೀತಿ ನಾವೆಲ್ಲ ಇಲ್ಲಿ ಮಾಡೋಣ. ಇಲ್ಲಿ ಭಾರತದಲ್ಲಿರೋ ಅನೇಕ ಮುಸಲ್ಮಾನರಿಗೆ ಪಾಕಿಸ್ತಾನ ಮೇಲೆ ಅಗಾಧವಾದಂಥ ಪ್ರೀತಿ ಇದೆ, ಅನೇಕ ಮುಸಲ್ಮಾನರಿಗೆ. ಆದರೆ ಅಲ್ಲಿ ಪಾಕಿಸ್ತಾನದಲ್ಲಿರೋ ಜನರಲ್ಸು, ಆರ್ಮಿನಲ್ಲಿರೋರು ಇಲ್ಲಿನ ಮುಸಲ್ಮಾನರನ್ನ ನೋಡೋ ರೀತಿನೇ ಬೇರೆ. ನಿಜ ಹೇಳ್ಬೇಕು ಅಂದರೆ ಮೋದಿ ಅವರು ಒಂದು ಏನು ಕೇರ್ ತಗೊಂತಾರೆ, ಒಂದು ಪ್ರೀತಿ ಪ್ರೇಮ ಇಟ್ಟಿದ್ದಾರೆ ಇಲ್ಲಿ ಭಾರತದ ಮುಸಲ್ಮಾನರ ಮೇಲೆ, ಅವ್ರಿಗೋಸ್ಕರ ಎಷ್ಟೊಂದು ಕೆಲಸ ಮಾಡಿದ್ದಾರೆ. ಅದರಲ್ಲಿ 1% ಕೂಡ ಅಲ್ಲಿರೋ ಪಾಕಿಸ್ತಾನದಲ್ಲಿರೋ ಮುಸಲ್ಮಾನರು ಭಾರತದಲ್ಲಿರೋ ಮುಸಲ್ಮಾನರ ಮೇಲೆ ಗೌರವ ಇಲ್ಲ, ಒಂದು ಪ್ರೀತಿ ಇಲ್ಲ ಅವ್ರಿಗೆ. ಇದನ್ನು ನಮ್ಮ ಇಲ್ಲಿ ರಾಷ್ಟ್ರದಲ್ಲಿರೋ ಮುಸಲ್ಮಾನ್ ಬಂಧುಗಳು ಅದನ್ನು ಮೊದಲು ತಿಳ್ಕೋಬೇಕು. ನಮ್ಮ ಯಾವತ್ತಿದ್ರು ನಾವು ಭಾರತೀಯರು, ನಾವು ಭಾರತದಲ್ಲಿದ್ದರೆ ನಮ್ಮಿದು ಅಂತ. ಅದರಲ್ಲಿ ನಾನು ನಿಜವಾಗ್ಲೂ ಪ್ರಶಂಸೆ ಪಡೋಕ್ಕೆ ಇಷ್ಟಪಡ್ತೀನಿ ಅಸಾವುದ್ದೀನ್ ಓವೈಸಿ ಅವ್ರ ಮಾತುಗಳನ್ನ ಸ್ಟೇಟ್ಮೆಂಟ್ಗಳನ್ನ ಅನೇಕ ಜನ ನಂಬ್ತಾ ಇಲ್ಲ. ಬಟ್ ನಾನು ನಂಬಿಕೆ ಇಟ್ಟು ಅವ್ರು ಹೇಳ್ತಾರ ಮಾತು ಮೇಲೆ ನಾನು ಇದನ್ನು ಪ್ರತಿಯೊಬ್ಬ ಭಾರತೀಯ ಮುಸಲ್ಮಾನನು, ಮುಸಲ್ಮಾನ ಬಂಧುಗಳನ್ನು ಇದನ್ನು ಪಾಲಿಸ್ಕೊಂಡು ಹೋಗ್ಬೇಕು, ಇದನ್ನು ರೂಢಿಸ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಯಾಕೆಂದರೆ ಅಲ್ಲಿ ನಮ್ಮ ಭಾರತದಲ್ಲಿರೋ ಮುಸಲ್ಮಾನರಿಗೆ ಕೇರೆ ಮಾಡಲ್ಲ ಪಾಕಿಸ್ತಾನದಲ್ಲಿರೋ ಆರ್ಮಿನವರು, ಅವ್ರ ಜನಗಳಿಗೆ ಅವ್ರು ಕೇರ್ ಮಾಡಲ್ಲ. ಅಸಾವುದ್ದೀನ್ ಓವೈಸಿ ಅದನ್ನೇ ಹೇಳಿರೋದು. ಅವರು ಜನಗಳಿಗೇನೆ ಅಲ್ಲಿ ಬಲೂಚಿಸ್ತಾನದಲ್ಲಿ ಮಸೀದಿಗಳಿಗೆ ಬಾಂಬ್ ಇಡ್ತಾರೆ, ಆರ್ಮಿನವರೇ ಇದು ISI ಮೂಲಕ ಮಾಡಿಸ್ತಾರೆ, ಅವರು ಇದ್ರ ಮೂಲಕನೇ. ಆಮೇಲೆ ಆಫ್ಘಾನಿಸ್ತಾನ್ ಬಾರ್ಡ್ರಲ್ಲಿರೋ ಪಠಾನ್ಗಳನ್ನ ಕೊಲ್ತಾರೆ. ನೀವು ನಿಜವಾಗ್ಲೂ ನೋಡಿ, ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಪಠಾನ್ ಅಂತ ಹೇಳ್ತಿದ್ದಾಗೇನೆ ನಮ್ಮ ಭಾರತ ಕ್ರಿಕೆಟ್ನಲ್ಲಿ ಪಠಾನ್ ಫೇಮಸ್ ಯಾರು? ಯೂಸುಫ್ ಪಠಾನು ಮತ್ತೆ ಇರ್ಫಾನ್ ಪಠಾನ್ ಬ್ರದರ್ಸ್, ಇವರಿಬ್ರು ನಮ್ಮ ಭಾರತೀಯ ಕ್ರಿಕೆಟ್ನಲ್ಲಿ ಫೇಮಸ್. ಯೂಸುಫ್ ಪಠಾನು ಆಫ್ಘಾನಿಸ್ತಾನ್ ಗೆದ್ದಾಗಲೆಲ್ಲ ಡ್ಯಾನ್ಸ್ ಮಾಡ್ತಾರೆ, ಖುಷಿ ಪಡ್ತಾರೆ, ಸಂಭ್ರಮಿಸ್ತಾರೆ. ಅದು ವಿಡಿಯೋಗಳೆಲ್ಲ ನಿಮಗೆ ಸಿಗುತ್ತೆ ಇದರಲ್ಲಿ, ಯೂಟ್ಯೂಬ್ನಲ್ಲಿ ನೀವು ನೋಡ್ಬೋದು. ಆಮೇಲೆ ಅದರಲ್ಲೂ ಆಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನ ಸೋಲಿಸಿದಾಗ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ರು. ಆಮೇಲೆ ಅವ್ರ ಮನೆಗೆ ಆಫ್ಘಾನಿಸ್ತಾನ್ ಟೀಮ್ನ ಕರ್ಕೊಂಡು ಹೋಗಿದ್ದಾರೆ ಇವರು ಇರ್ಫಾನ್ ಪಠಾನ್. ಅವ್ರ ಮನೆಯಲ್ಲಿ ಔತಣ ಕೂಟ ಮಾಡಿಸಿದ್ದಾರೆ ಆಫ್ಘಾನಿಸ್ತಾನ್ ಟೀಮ್ಗೆ. ಸೊ ಅವರು ಪಠಾನ್ಸೆ, ಆಫ್ಘಾನಿಸ್ತಾನದಲ್ಲಿರೋರು ಪಠಾನ್ಸ್. ಸೊ ಇವರೆಲ್ಲ ಶಾಹಿದ್ ಅಫ್ರಿದಿ ಕೂಡ ಆ ಬೆಲ್ಟ್ನವರೇನೆ, ಪಠಾನ್ ಇದಕ್ಕೆ ಸೇರ್ತಾರೆ. ಅವ್ರನ್ನ ಟಾರ್ಗೆಟ್ ಮಾಡುತ್ತೆ ಪಾಕಿಸ್ತಾನದಲ್ಲಿರೋ ಜನರಲ್ಸು, ಆರ್ಮಿನವರೆಲ್ಲ ಅವ್ರನ್ನೂ ಟಾರ್ಗೆಟ್ ಮಾಡ್ತಾರೆ. ಅವ್ರ ವಿರುದ್ಧನೂ ಬಂಡಾಯ ಇದೆ ಅವ್ರಿಗೆ. ಸೊ ಹೀಗಾಗಿ ಇದನ್ನೇ ಅವರು ಓವೈಸಿ ಅವರು ಹೇಳಿರೋದು, ನಾವು ಭಾರತೀಯರು ಮೊದಲು, ನಮ್ಮ ಮೇಲೆ ಅವ್ರಿಗೆ ಯಾವುದೇ ರೀತಿ ಇದಿಲ್ಲ. ಇಲ್ಲಿ ಆರ್ಥಿಕ ತೊಂದರೆಗಳು ಕೊಡೋದು, ಇಲ್ಲಿ ಬಾಂಬ್ ಬ್ಲಾಸ್ಟ್ಗಳು ಮಾಡೋದು, ಇಲ್ಲಿ ಟೆರರಿಸ್ಟ್ ಅಟ್ಯಾಕ್ಗಳು ಮಾಡಿಸೋದು, ಪಾರ್ಲಿಮೆಂಟ್ ಅಟ್ಯಾಕ್ ಇರ್ಬೋದು, ಮುಂಬೈ ಅಟ್ಯಾಕ್ ಇರ್ಬೋದು, ಅನೇಕ ಬಾಂಬ್ ಬ್ಲಾಸ್ಟ್ಗಳು ಇರ್ಬೋದು, ಎಲ್ಲದನ್ನು ಇದು ಕಾನ್ಸಂಟ್ರೇಟೆಡ್ ಆಗಿ ಮಾಡಿಕೊಂಡು, ಆಗ ದಾವೂದ್ ಇಬ್ರಾಹಿಮಿಂದ ಆಗಿದಂಥ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಾಂಬ್ ಬ್ಲಾಸ್ಟ್ಗಳು ಇರ್ಬೋದು, ಸೀರಿಯಲ್ ಬಾಂಬ್ ಬ್ಲಾಸ್ಟ್ಗಳು, ಇದೆಲ್ಲದನ್ನೂ ISI ಕೋಆರ್ಡಿನೇಟ್ ಮಾಡಿಕೊಂಡು ತಾನು ಮಾಡಿರೋಂಥ ಸಂಸ್ಥೆ ಏನಿದೆ ಲಷ್ಕರ್-ಇ-ತೊಯ್ಬಾ ಮತ್ತು ಜೈಷ್-ಎ ಮೊಹಮ್ಮದ್ನ ಜೀವಂತವಾಗಿ ಇಟ್ಕೊಂಡು ಅವರು ಫಂಡಿಂಗ್ ನೆಟ್ವರ್ಕ್ ಏನಿದೆ ಅದು ಜೀವಂತವಾಗಿರಬೇಕು, ನಮಗೆ ಫಂಡ್ಸ್ ಬರ್ತಾ ಇರಬೇಕು ಅನ್ನೋ ದೃಷ್ಟಿನಲ್ಲಿ ಭಾರತದಲ್ಲಿ ಈ ರೀತಿನ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಂಡೇ ಬಂದಿದ್ದಾರೆ. ಈ ಕ್ಲಾಸಿಕ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇತ್ತೀಚೆಗೆ $4 ಬಿಲಿಯನ್ ಫಂಡಿಂಗ್ ಬಂತು. ಯಾರಿಗೆ? ಶಹಬಾಜ್ ಶರೀಫ್ ಅವರು ವರ್ಲ್ಡ್ ಬ್ಯಾಂಕಿಂದ ತಗೊಂಡ್ರು. ಆ $4 ಬಿಲಿಯನ್ ಜನಗಳಿಗೆ ಯೂಸ್ ಆಗಲಿಲ್ಲ. ಅಲ್ಲಿ ಜನಗಳಿಗೆ ಫುಡ್ ಇಲ್ಲ, ನಮಗೆ ಸ್ಕ್ಯಾರ್ಸಿಟಿ ಇದೆ, ತಿನ್ನಕ್ಕೆ ನಮಗೆ ಗೋಧಿ ಹಿಟ್ಟಿಲ್ಲ ಅಂತ ಅಂದ್ಬಿಟ್ಟು ತೊಗೊಂಡಿದ್ದವರು, ರೋಟಿ ಮಾಡೋದಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ ಅಂತ. ಅದೇ ಆ ತೊಗೊಂಡಿದ್ದ ವರ್ಷನೇ ಆರ್ಮಿಗೆ ಹೆಚ್ಚು ಕಮ್ಮಿ $3.5 ಬಿಲಿಯನ್ ಬಡ್ಜೆಟ್ನ ಘೋಷಣೆ ಮಾಡಿದ್ರು. ಸೊ ಇಸ್ಕೊಂಡಿದ್ದು $4 ಬಿಲಿಯನ್ 90% ಅಮೌಂಟು ಆರ್ಮಿಗೆ ಹೊರಟೋಗುತ್ತೆ, ಅವ್ರ ಜನಗಳು ಯೂಸೇ ಮಾಡ್ಕೊತಲ್ಲ.
ಸೊ ಈ ರೀತಿ ನಡೀತಾ ಇರೋದು ಒಂದು ಕಂಪ್ಲೀಟ್ ನೆಟ್ವರ್ಕ್ ಅಲ್ಲಿ ಆಗ್ತಾ ಇರೋಂಥದ್ದು. CIA ಎಂಟರ್ ಆಯ್ತು, ಇವ್ರಿಗೆ ಯಾವ ರೀತಿ ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ಕೊಡ್ತು. ಅವ್ರ ಉದ್ದೇಶ ಇದ್ದಿದ್ದು ಸೋವಿಯತ್ ಯೂನಿಯನ್ ಓಡಿಸೋದಕ್ಕೆ, ಸೋವಿಯತ್ ಯೂನಿಯನ್ ಹೊಡೆದಾಕೋದಕ್ಕೆ. ಅದವ್ರು ಮಾಡಿದ್ರು. ಆದ್ರೆ ಇವ್ರು ಅದನ್ನ ಕ್ಯಾಚ್ ಮಾಡ್ಕೊಂಬಿಟ್ಟು ಆ ಫಾರ್ಮುಲಾ ಏನಿದೆ ಅದನ್ನ ಇನ್ನೂ ಅಡ್ವಾನ್ಸ್ ಲೆವೆಲ್ಗೆ ತಗೊಂಡೋಗಿ ಭಾರತದ ಮೇಲೆ ಪ್ರಾಕ್ಸಿ ವಾರ್ನ ಮಾಡ್ತಾನೆ ಇದ್ದಾರೆ. ಅವರು ಸೇನೆಯಿಂದ ನೋಡಿ 4 ಜನ ಟೆರರಿಸ್ಟ್ ಬಂದು ಪಾಲ್ಗಾಮಲ್ಲಿ ಹೊಡೆದೋದ್ರಲ್ಲ, ಅದರಲ್ಲಿ ಒಬ್ಬ ಸೇನೆಯಲ್ಲಿ ಟ್ರೈನಿಂಗ್ ತಗೊಂಡಿರೋ ಕಮಾಂಡೋ, ಇನ್ನು 3 ಜನ ಅವ್ರ ಅಮಾಯಕರು. ಅವ್ರಿಗೆ ಬ್ರೈನ್ ವಾಶ್ ಮಾಡಿ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಕರ್ಕೊಂಬಂದು ಅವ್ರನ್ನ ನೀನು ಮುಜಾಹಿದೀನ್ ನೀನು ಅಂತ ಹೇಳಿ, ನೀನು ದೇವ್ರಿಗೋಸ್ಕರ ನೀನು ಇದು ಮಾಡಬೇಕು ಅಂತ ಹೇಳಿ ಅವ್ರ ಮನೆಗೆ ಒಂದು ಸ್ವಲ್ಪ ದುಡ್ಡುಗಳು ಕೊಟ್ಬಿಟ್ಟು ಅವ್ರನ್ನ ಕರ್ಕೊಂಬಂದು ಅವ್ರ ಕೈಲಿ ಕೆಲಸ ಮಾಡಿಸ್ತಾರೆ. ನಾಳೆ ಇಂಡಿಯನ್ ಆರ್ಮಿ ಅವ್ರನ್ನ ಹುಡುಕಿ ಹೊಡೆದಾಗ ಅಲ್ಲಿ ಒಬ್ಬ ಸೈನಿಕ ಮಾತ್ರ ಸಾಯ್ತಾನೆ, ಪಾಕಿಸ್ತಾನಿ ಸೈನ್ಯವನ್ನು, ಇನ್ನು 3 ಜನ ಸಿವಿಲಿಯನ್ಸ್ ಸಾಯ್ತಾರೆ. ಸೊ ಸಿವಿಲಿಯನ್ಸ್ಗಳನ್ನ ಜಾಸ್ತಿ ಯೂಸ್ ಮಾಡ್ಕೊಂಡು ಅವ್ರ ಆರ್ಮಿನಲ್ಲಿ ಅವ್ರನ್ನ ಕಮ್ಮಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದೇ ಈ ಮೂವ್ಮೆಂಟ್. ಅದರಲ್ಲಿ ಬಲೂಚಿಸ್ತಾನ್ ಅವರು ಏನು ಫೈಟ್ ಮಾಡ್ತಾ ಇದ್ದಾರೆ, ಅವರು ಡೈರೆಕ್ಟ್ ಆಗಿ ಅದಕ್ಕೆ ಆರ್ಮಿನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೀವು ಎಲ್ಲ ನಮ್ಮ ಸಿವಿಲಿಯನ್ಸ್ನ ಟಾರ್ಗೆಟ್ ಮಾಡ್ಕೊಂಡು ಕೊಲ್ತಾ ಇದ್ದೀರಾ ಅವ್ರನ್ನ, ನಾವು ಡೈರೆಕ್ಟ್ ನಿಮ್ಮ ಮೇಲೆ ಮಾಡ್ತೀವಿ ಅಂತ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ನಡೀತಾ ಇರೋಂಥದ್ದು. ಸೊ ಈ ನೆಟ್ವರ್ಕ್ ಯಾವ ರೀತಿ ಇದೆ, ಹೆಂಗೆ ಹಿಸ್ಟ್ರಿ ಬಂತಿದ್ದು, ಇದರೊಳಗೆ ಏನು ಒಂದು ಟೆರರಿಸ್ಟ್ ಬ್ಯಾಕ್ಡ್ ನೇಷನ್ ಏನಿದೆ, ಒಂದು ಟೆರರಿಸಮ್ನ ಹಿಂದೆ ಒಂದು ಆರ್ಮಿ ಕಂಟ್ರೋಲ್ಡ್ ಟೆರರಿಸಮ್ ಇಂದ ಒಂದು ರಾಷ್ಟ್ರ ನಡೀತಾ ಇದ್ರೆ ಅದು ಯಾವ ರೀತಿ ತೊಂದರೆಗೊಳಗಾಗುತ್ತೆ, ದುಡ್ಡು ಯಾವ ರೀತಿ ಅದಕ್ಕೆ ಡ್ರೈನ್ ಆಗೋಗುತ್ತೆ, ಜನಗಳು ಎಷ್ಟು ಬಡತನಕ್ಕೆ ಹೋಗ್ತಾರೆ, ಎಷ್ಟು ತೊಂದರೆ ಅನುಭವಿಸ್ತಾರೆ ಅಂತ ಅನ್ನೋದಕ್ಕೆ ಒಂದು ಜ್ವಲಂತ ದುರಂತ ಉದಾಹರಣೆ ಪಾಕಿಸ್ತಾನ.